ಓಕೆ, ನಮಸ್ತೆ ಸ್ನೇಹಿತರೆ ಅಂತ ಹೇಳ್ತಾ ನಿನ್ನೆ ನಡೆದ ಅಂದ್ರೆ 30 ಜೂನ್ 2024ರಂದು ನಡೆದ ಕರ್ನಾಟಕ ಟಿಇಟಿ ಪೇಪರ್ ಸೆಕೆಂಡ್ಗೆ ಸಂಬಂಧಪಟ್ಟಂಗೆ ನಾನು ಇವತ್ತು ಡಿಸ್ಕಷನ್ ಮಾಡೋನಿದ್ದೇನೆ. ಸೊ ಸೈನ್ಸ್ ಪೇಪರ್ಗೆ ಸಂಬಂಧಪಟ್ಟಂಗೆ ಏನು ಕ್ವಶನ್ಗಳು ನಿಮಗೆ ಆಲ್ರೆಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸೊ ಈ ಒಂದು ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಾಗೆ ಕ್ವಶನ್ಗಳು ಏನಿದಾವಲ್ಲ, ಸೊ ಅದ್ರ ಬಗ್ಗೆ ನಾನು ಇವತ್ತು ಡಿಸ್ಕಷನ್ ಮಾಡೋನಿದ್ದೇನೆ. ಸೊ ಸೈನ್ಸ್ ಕ್ವಶನ್ಗಳ ಆನ್ಸರ್ ಯಾವ ತರ ಬರುತ್ತೆ, ಸೊ ಇದೆ ಯಾಕೆ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಈ ಒಂದು ಕ್ಲಾಸ್ ನಲ್ಲಿ ಡಿಸ್ಕಷನ್ ಮಾಡೋರಿದ್ದೇವೆ. ಸೊ ತಡ ಮಾಡದೇನೆ ನಾವು ನಮ್ಮ ಕ್ವಶನ್ಗಳ ಕಡೆ ಹೋಗೋಣ. ಸೊ ಫಸ್ಟ್ ಕ್ವಶನ್ ನೋಡಿ, ದ SI ಯೂನಿಟ್ ಆಫ್ ದ ಇಲೆಕ್ಟ್ರಿಕಲ್ ಫ್ಲಕ್ಸ್ ಈಸ್ ಅಂತ ಒಂದು ಕ್ವಶನ್ ಇದೆ. ಇದರ ಆನ್ಸರ್ ಒಟ್ಟು 4 ಆನ್ಸರ್ ಗಳನ್ನು ಕೊಟ್ಟಿದ್ದಾರೆ. ಸೊ ಈ 4 ಆನ್ಸರ್ ಗಳ ಪೈಕಿ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ಇದು ವೋಲ್ಟ್ ಮೀಟರ್ ಅಂತಕ್ಕಂಥ ಆಪ್ಷನ್ ಸರಿಯಾದ ಆನ್ಸರ್, ಅಂದ್ರೆ ಆಪ್ಷನ್ ನಂಬರ್ 1. ಸೊ ಆಯ್ಕೆ ನಂಬರ್ 1 ಇದೆಯಲ್ಲ, ಸೊ ಇದು ಇದರ ಒಂದು ಸರಿಯಾದ ಆನ್ಸರ್. ಸೊ ಇನ್ನು ನೋಡಿದ ಈ ಸೆಕೆಂಡ್, ಥರ್ಡ್ ಮತ್ತೆ ಫೋರ್ತ್ ಯಾಕೆ ಬರಲ್ಲ ಅನ್ನೋದನ್ನ ನಾನು ಆಮೇಲೆ ಇನ್ನೊಂದು ವಿಡಿಯೋಸ್ ಮಾಡೋರಿದ್ದೇವೆ. ಸೊ ಆ ಒಂದು ವಿಡಿಯೋನಲ್ಲಿ ಪೂರ್ತಿಯಾಗಿ ವಿಶ್ಲೇಷಣೆ ಸಹಿತ ನಿಮಗೆ ಕೊಡೋರಿದ್ದೇವೆ, ಹೌದಾ. ಸೊ ಜಸ್ಟ್ ಈಗಿನ ಈ ಒಂದು ಕ್ಲಾಸ್ ನಲ್ಲಿ ಜಸ್ಟ್ ಆನ್ಸರ್ ಯಾವ್ದು ಅಂತ ಹೇಳ್ಬಿಡ್ತೀನಿ. ಸೊ ನಿಮ್ಮ ಹತ್ರ ಆಲ್ರೆಡಿ OMR ಕಾರ್ಬನ್ ಕಾಪಿ ಇರುತ್ತೆ, ಸೊ ಅದ್ರ ಮೇಲೆ ತಾವು ಚೆಕ್ ಮಾಡ್ಕೋಬಹುದು. ಸೊ ಯಾವ ಕ್ವಶನ್ಗೆ ನೀವು ಯಾವ ಒಂದು ಆನ್ಸರ್ ನ ರೈಟ್ ಮಾಡಿರಿ ಅಂತ, ಹೌದಾ. ಸೊ ಜಸ್ಟ್ ರೈಟ್ ಮಾಡ್ಕೊಳ್ಳಿ, ಮತ್ತೆ ಮುಂದಿನ ಕ್ಲಾಸ್ ನಿಮಗೆ ಎಕ್ಸ್ಪ್ಲನೇಷನ್ ನಾನು ಕೊಡ್ತೀನಿ. ಓಕೆ, ಇದು ಫಸ್ಟ್. ಇನ್ನು ಸೆಕೆಂಡ್ 122ನೇ ಕ್ವಶನ್ ನೋಡಿ, 122. A person is prescribed a lens of power plus 2.0D, hence the person is having hypermetropia ಅಂತಕ್ಕಂಥ ಆನ್ಸರ್ ಸರಿಯಾದ ಆನ್ಸರ್, ಅಂದ್ರೆ ಆಪ್ಷನ್ ನಂಬರ್ ಬಿ, ಆಪ್ಷನ್ ಸೆಕೆಂಡ್, ಹೈಪರ್ ಮೆಟ್ರೋಪಿಯಾ ಅಂತಕ್ಕಂಥ ಆಪ್ಷನ್ ಇದಕ್ಕೆ ಸರಿಯಾದ ಆನ್ಸರ್. ಓಕೆ ಓಕೆ ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 123 ನೋಡಿ. 123 ಹೇಳ್ಬೇಕಂದ್ರೆ ಇದರಲ್ಲಿ ಆನ್ಸರ್ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ನಂಬರ್ 4 ಇದಕ್ಕೆ ಒಂದು ಸರಿಯಾದ ಆನ್ಸರ್ ಆಗುತ್ತೆ. ಕ್ವಶನ್ ನಂಬರ್ 123 ಆಪ್ಷನ್ ನಂಬರ್ 4 ಇದು ಇದರ ಸರಿಯಾದ ಆನ್ಸರ್. ಇನ್ನು ಇದೇ ತರ ಕ್ವಶನ್ ನಂಬರ್ 124, ಕ್ವಶನ್ ನಂಬರ್ 124 ನ ತಗೊಂಡ್ರೆ ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ನಂಬರ್ 3, ಕ್ಲಾಕ್ ವೈಸ್ ಫ್ರಮ್ ಈಸ್ಟ್ ಎಂಡ್ ಆಂಟಿ ಕ್ಲಾಕ್ ವೈಸ್ ಫ್ರಮ್ ದ ವೆಸ್ಟ್ ಎಂಡ್, ಅಂದ್ರೆ ಆಪ್ಷನ್ ನಂಬರ್ 3 ಯಾವ್ದಿದು ಕ್ವಶನ್ ನಂಬರ್ 124ಕ್ಕೆ ಮೂರನೇ ಒಂದು ಆಪ್ಷನ್ ಸರಿಯಾದ ಆಯ್ಕೆ ಅಂತ ಅನ್ಕೊಂಡಿದ್ದೀವಿ. ಇನ್ನು ಕ್ವಶನ್ ನಂಬರ್ 125, ದ ವ್ಯಾಲ್ಯೂ ಆಫ್ ಸೋಲಾರ್ ಕಾನ್ಸ್ಟೆಂಟ್ ಈಸ್ ಎಸ್ಟಿಮೇಟೆಡ್ ಅಪ್ರಾಕ್ಸಿಮೇಟ್ಲಿ ಅಂತ ಒಂದು ಕ್ವಶನ್ ಇದೆ. 125 ಇದರ ಒಂದು ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ನಂಬರ್ ಫಸ್ಟ್ 1.4 ಕಿಲೋ ಜೂಲ್ ಪರ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್, ಆಪ್ಷನ್ ನಂಬರ್ ಫಸ್ಟ್ 125 ನಂಬರ್ ಕ್ವಶನ್. ಓಕೆ, ಇನ್ನು ಕ್ವಶನ್ ನಂಬರ್ 126 ನೋಡಿ. ಕ್ವಶನ್ ನಂಬರ್ 126 ಮತ್ತೆ 127 ನೋಡೋಣ. ಓಕೆ, ಕ್ವಶನ್ ನಂಬರ್ 126, ದ ಕಾನ್ವೆಕ್ಸ್ ಮಿರರ್ಸ್ ಆರ್ ಪ್ರಿಪೇರ್ಡ್ ಫಾರ್ ಪ್ಲಾನ್ ಮಿರರ್ ಇನ್ ರಿಯರ್ ವ್ಯೂ ಮಿರರ್ ಇನ್ ವೆಹಿಕಲ್. ದ ಮೇನ್ ರೀಸನ್ is to use convex mirror is 126 ಕ್ವಶನ್ ನಂಬರ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ನಂಬರ್ ಸೆಕೆಂಡ್, ವೈಡರ್ ಫೀಲ್ಡ್ ಆಫ್ ದ ವ್ಯೂಸ್. ಯಾವುದು ಆಪ್ಷನ್ ನಂಬರ್ ಸೆಕೆಂಡ್ ಇದರ ಒಂದು ಸರಿಯಾದ ಆನ್ಸರ್ ಅಂತ ಅನ್ಕೊಂಡಿದ್ವಿ, ಬಟ್ ಎಕ್ಸಾಕ್ಟ್ಲಿ ಇದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಓಕೆ, ಆಪ್ಷನ್ ನಂಬರ್ ಸೆಕೆಂಡ್. ಇನ್ನು ಕ್ವಶನ್ ನಂಬರ್ 127, the maximum height reached when a ball is thrown vertically upward with a velocity of 49 meter per second is ಎಷ್ಟು ಅಂತ ಕೇಳಿದ್ರೆ, ಸೊ ಆಪ್ಷನ್ ಇದಕ್ಕೆ ಮೂರನೇ ಆನ್ಸರ್ ಕರೆಕ್ಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ, ಹೌದಾ. ಸೊ ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಮಗೆ ಎಷ್ಟು ಬರುತ್ತೆ ಅಂತ. ಸೊ ಎಕ್ಸಾಕ್ಟ್ಲಿ ಕರೆಕ್ಟ್ ಇದೆ. 127 ಕ್ವಶನ್ಗೆ ಆನ್ಸರ್ ಮೂರನೇ ಒಂದು ಆಪ್ಷನ್ ಸರಿಯಾದ ಆನ್ಸರ್. ಇನ್ನು 121, ಸೊ ಇದಕ್ಕೆ ಸರಿಯಾದ ಆಯ್ಕೆ ಯಾವ್ದಪ್ಪ ಅಂದ್ರೆ ಆಪ್ಷನ್ ನಂಬರ್ 1 ಪ್ಲಸ್ 4.0 ನ್ಯೂಟನ್ ಇದರ ಸರಿಯಾದ ಆನ್ಸರ್. ಇನ್ನು 129, ದ SI ಯೂನಿಟ್ ಆಫ್ ದ ಡೆನ್ಸಿಟಿ ಈಜಿ ಆಗಿರ್ತಕ್ಕಂಥ ಕ್ವಶನ್ ಇದೆ. ಯಾವ್ದು ಬರುತ್ತೆ kg per meter cube, ಹೌದಾ. ಆಪ್ಷನ್ ನಂಬರ್ ಫಸ್ಟ್ ಇದಕ್ಕೆ ಸರಿಯಾದ ಆನ್ಸರ್ 129 ಆಪ್ಷನ್ ನಂಬರ್ ಫಸ್ಟ್. ಇನ್ನು ಕ್ವಶನ್ ನಂಬರ್ 130, ದ ವ್ಯಾಲ್ಯೂ ಆಫ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಈಸ್ ಈಜಿ ಕ್ವಶನ್ ಇದೆ, ಹೌದಾ. ದ ವ್ಯಾಲ್ಯೂ ಆಫ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಎಷ್ಟು ಬರುತ್ತೆ ಆನ್ಸರ್ ಆಪ್ಷನ್ ನಂಬರ್ ಥರ್ಡ್ 6.626, ಹೌದಲ್ಲ. 6.626 into 10⁻⁻34 ಇದು ಸರಿಯಾದ ಆನ್ಸರ್. ಓಕೆ, ಸ್ವಲ್ಪ ಪೆನ್ ಜಾಸ್ತಿ ತಗೋತೀನಿ. ಓಕೆ, ಇನ್ನು ಕ್ವಶನ್ ನಂಬರ್ 131, ಆಲ್ಕೋಹಾಲ್ ದ್ಯಾಟ್ ಆಲ್ಸೋ ನೋನ್ ಆಸ್ ದ ವುಡ್ ಸ್ಪಿರಿಟ್ ಮೆಥೈಲ್ ಆಲ್ಕೋಹಾಲ್, ಆಪ್ಷನ್ ನಂಬರ್ 4 ಸರಿಯಾದ ಆನ್ಸರ್. ಇನ್ನು ಕ್ವಶನ್ ನಂಬರ್ 132 ನೋಡಿ, ದ ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ ಪ್ರೆಸೆಂಟ್ ಇನ್ ದ ಎಂ ಸೆಲ್ಸ್. ಯಾವುದು ಎಂ ಸೆಲ್ಸ್ ಎಷ್ಟು ಇರುತ್ತೆ, ಆರ್ಬಿಟಲ್ ಸಂಖ್ಯೆ 3 ಇರುತ್ತೆ ಅಲ್ವಾ. 132 ಆಪ್ಷನ್ ನಂಬರ್ ಥರ್ಡ್ ಹೌದಲ್ವಾ, 132. ಓಕೆ, ಇನ್ನು
electrophile among the following. electrophile ಯಾವ್ದು ಅಂತ ಕೇಳ್ತಾರೆ. 133 ಆಪ್ಷನ್ ನಂಬರ್ 1 ಅಂತ ಅನ್ಕೊಂಡಿದ್ವಿ, ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. electrophile among the following 1 BF3. okay, next 134 question number 134. Question number 134. Optically active molecules among the following. Butane to oil. Answer. Option number second. Butane to oil. You know. Question number 135 ನೋಡಿ. The formula unit mass of CaCl2 135. Option number second. 11U triple 1U. ಇದು ಸರಿಯಾದ ಆನ್ಸರ್. ಇನ್ನು 136. The step in which separated bands of DNA are cut out from the agarose gel and extracted from the gel pieces. 136 ಗೆ ಸರಿಯಾದ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ ನಂಬರ್ 1 gel electrophoresis. ಇನ್ನು 137. 137. The interaction between the sea anemia that has the stinging tentacles and the clownfish that lives among them is an example for. 137. Question के सरियाದ ಆನ್ಸರ್ mutualism. ಆಪ್ಷನ್ ನಂಬರ್ 3. ಆಪ್ಷನ್ ನಂಬರ್ 3 ಇದಕ್ಕೆ ಸರಿಯಾದ ಆನ್ಸರ್ 137. ಇನ್ನು 138. 138 ಗೆ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂದ್ರೆ ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಫೈಲಮ್ ಗಿವನ್ ಇನ್ ದ ಲಿಸ್ಟ್ ಎ ಅಂಡ್ ಬಿ ಅಂತ ಕೊಟ್ಟಿದ್ದಾರೆ. 138 ಗೆ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ನಂಬರ್ 4 ಆಯ್ಕೆ 4ನೇದು ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ ನಂಬರ್ 4. ಇನ್ನು ಕ್ವಶನ್ ನಂಬರ್ 139 ನೋಡಿ. ಎಂಫಿಬಿಯಾ ಆಫ್ ದ ಪ್ಲಾಂಟ್ ಕಿಂಗ್ಡಮ್. ಎಂಫಿಬಿಯಾ ಆಫ್ ದ ಪ್ಲಾಂಟ್ ಕಿಂಗ್ಡಮ್ ಕ್ವಶನ್ ಇದೆಯಲ್ಲ, ಸೊ ಅದರ ಆನ್ಸರ್ ಯಾವ್ದಪ್ಪ ಅಂದ್ರೆ ಮರ್ಚೆಂಟಿಯಾ ಆಪ್ಷನ್ ನಂಬರ್ 3. 139 ಗೆ ಆಪ್ಷನ್ ನಂಬರ್ 3 ಸರಿಯಾದ ಆನ್ಸರ್. ಇನ್ನು ಕ್ವಶನ್ ನಂಬರ್ 140. The correct sequential order of movement of egg to vagina in the human female reproductive system ಯಾವುದು ಸರಿಯಾದ ಆನ್ಸರ್ ಆಪ್ಷನ್ ನಂಬರ್ 4 ovary, oviduct, uterus, cervix, vagina. ಓಕೆ. ಇನ್ನು ಕ್ವಶನ್ ನಂಬರ್ 141. ಕ್ವಶನ್ ನಂಬರ್ 141 ನೋಡಿ ಏನು ಹೇಳುತ್ತೆ ಆನ್ಸರು. The defect is caused by the substitution of glutamic acid by valine. The sixth position of the beta globin chain of the hemoglobin molecule is. Question number 141. Option number second. Sickle cell anemia ಅಂತ ಹೇಳ್ತೀವಿ. Sickle cell anemia. Next question number 142. Read the following statement. Choose the correct option. ಕರೆಕ್ಟ್ ಆಪ್ಷನ್ ಚೂಸ್ ಮಾಡಿ ಅಂತ ಹೇಳ್ತಾರೆ. 142 ಗೆ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂದ್ರೆ ಸ್ಟೇಟ್ಮೆಂಟ್ 1 ಆಪ್ಷನ್ ನಂಬರ್ ಫಸ್ಟ್. ಆಪ್ಷನ್ ನಂಬರ್ ಫಸ್ಟ್ ಅಂದ್ರೆ ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಆರ್ ಕರೆಕ್ಟ್. ಸೊ ತೆಗೆದು ಬರೆದಿದ್ರೆ ಸರಿಯಾದ ಆನ್ಸರ್. ಇನ್ನು ಕ್ವಶನ್ ನಂಬರ್ 143. ಕ್ವಶನ್ ನಂಬರ್ 143 ಗೆ ಸರಿಯಾದ ಆಯ್ಕೆ ಫಸ್ಟ್ ಆಪ್ಷನ್ ಫ್ಯಾಕ್ಟ್. ಓಕೆ. ಇನ್ನು ಕ್ವಶನ್ ನಂಬರ್ 144 ತಗೊಳ್ಳಿ. Question number 144. It is a composite of number of mental process or tendency to react constantly in the certain ways to a novel or problematic situation. The statement is best explains. 144ನೇ question 143 ಯಾವುದು ಆಪ್ಷನ್? ಆಪ್ಷನ್ ನಂಬರ್ 3 scientific attitude. ಇನ್ನು ನೆಕ್ಸ್ಟ್ 145 ನೋಡಿ. The most appropriate statement about the concept. 145 145ನೇ ಕ್ವಶನ್ಗೆ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ ನಂಬರ್ 3 ಕನ್ಸೆಪ್ಟ್ ಈಸ್ ಮಲ್ಟಿ ಡೈಮೆನ್ಷನಲ್ ಪ್ರೊಸೆಸ್ ವಿತ್ ಡೈವರ್ಜೆಂಟ್ ಆಸ್ಪೆಕ್ಟ್ ಅಂತ ಹೇಳ್ತಾರೆ. ಕರೆಕ್ಟ್. ಇನ್ನು 146 ಕಾಂಪಿಟೆನ್ಸಿ ಬೇಸ್ಡ್ ಕ್ಯೂರಿಕ್ಯುಲಮ್ ಅಂಡ್ ಪ್ರೋಗ್ರಾಮ್ಡ್ ಲರ್ನಿಂಗ್ಸ್ ಆರ್ ಬೇಸ್ಡ್ ಆನ್ ದ ಸಬ್ಜೆಕ್ಟ್ ಯಾವುದು ಅಂತ ಕೇಳ್ತಾರೆ. ಹೌದಾ. 146 ಯಾವುದು ಸರಿಯಾದ ಆನ್ಸರ್ ಬಿಹೇವಿಯರಿಸ್ಟ್ ಅಪ್ರೋಚ್ ಆಪ್ಷನ್ ನಂಬರ್ 3 ಸರಿಯಾದ ಆನ್ಸರ್. ಇನ್ನು 147 ನೋಡಿ. 147 ಏನು ಹೇಳುತ್ತೆ ನೋಡಿ. ಓಕೆ. ಕರೆಕ್ಟ್ ಸೆಕ್ವೆನ್ಷಿಯಲ್ ಅರೇಂಜ್ಮೆಂಟ್ ಆಫ್ ಗ್ರೋತ್ ಆಫ್ ಸೈಂಟಿಫಿಕ್ ನಾಲೆಜ್ ಬೆಸ್ಟ್ ಎಕ್ಸ್ಟೆಂಡ್ ಬಾಯ್. 147 ಕ್ವಶನ್ ನಂಬರ್ 147 ಸರಿಯಾದ ಆಯ್ಕೆ ಸೆಕೆಂಡ್ ಅಬ್ಸರ್ವೇಷನ್ಸ್, ಇಂಟರ್ಪ್ರಿಟೇಷನ್ ಆಫ್ ಡಾಟಾ, ಕನ್ಸೆಪ್ಟ್ ಅಂಡ್ ಅಜಂಪ್ಷನ್. ಓಕೆ. ಯಾವುದೇ ಇರಲಿ 147ಗೆ ಎರಡನೇ ಆಪ್ಷನ್ ಸರಿಯಾಗಿದೆ. ಇನ್ನು 148 ಪ್ರೆಸೆಂಟೇಷನ್ ಆಫ್ ಅಬ್ಸ್ಟ್ರಾಕ್ಷನ್. ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ನಂಬರ್ ಸೆಕೆಂಡ್ ಸೈಂಟಿಫಿಕ್ ಲೆಸನ್ ಪ್ಲಾನ್. ನೆಕ್ಸ್ಟ್ 149 ಕ್ವಶನ್ 149 ನೋಡಿ ಏನು ಹೇಳುತ್ತೆ. The teacher first discussed Ohm's law and it is followed by the first and explains the approach used here. 149 149ಗೆ ಸರಿಯಾದ ಆನ್ಸರ್ ಮೂರನೇದು ಡಿಡಕ್ಟಿವ್ ಅಪ್ರೋಚ್. ಇನ್ನು ನಾಲ್ಕನೇದು 150ನೇ ಕ್ವಶನ್ ನೋಡಿ. 150ನೇ ಕ್ವಶನ್ ಕರೆಕ್ಟ್ ಸೆಕ್ವೆನ್ಷಿಯಲ್ ಆರ್ಡರ್ ಆಫ್ ರೆಫ್ರಾಕ್ಟಿವ್ ಪ್ರಾಕ್ಟೀಸ್ ಯಾವ್ದು ಬರುತ್ತೆ. 150ನೇದಕ್ಕೆ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂದ್ರೆ ಎರಡನೇ ಆಪ್ಷನ್. ಸೊ ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ ನಲ್ಲಿ ಜಸ್ಟ್ ನಾವು ನಿಮಗೆ ಆನ್ಸರ್ ಯಾವ್ದು ಬರುತ್ತೆ ಅಂತ ಅಷ್ಟೇ ಹೇಳಿದ್ವಿ. ಇನ್ನು ಈ ಕ್ವಶನ್ ಇದೇ ಆನ್ಸರ್ ಯಾಕೆ ಬರುತ್ತೆ. ಫಾರ್ ಎಕ್ಸಾಂಪಲ್ 150ನೇ ಕ್ವಶನ್ಗೆ ಆಪ್ಷನ್ ಸೆಕೆಂಡ್ ಯಾಕೆ ಬರುತ್ತೆ.
ಅಥವಾ 149ನೇದಕ್ಕೆ 3ನೇ ಆಪ್ಷನ್ ಯಾಕೆ ಬರುತ್ತೆ ಅನ್ನೋದನ್ನ ಮುಂದಿನ ಒಂದು ಕ್ಲಾಸ್ ನಲ್ಲಿ ನಾವು ನಿಮ್ಗೆ ಡೀಟೇಲ್ಸ್ ಆಗಿ ಹೇಳಿಕೊಡ್ತೀವಿ. ಸೊ ಅಲ್ಲಿವರೆಗೂ ಜಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ ಯಾವ ಕ್ವಶನ್ಗೆ ಯಾವ ಒಂದು ಆನ್ಸರ್ ನ ತಾವು ರೈಟ್ ಮಾಡ್ಕೊಂಡಿದ್ರ ಅಂತ. ಸೊ ನೆಕ್ಸ್ಟ್ ಒಂದು ಕ್ಲಾಸ್ ನಲ್ಲಿ ಎಕ್ಸ್ಪ್ಲನೇಷನ್ ಸಹಿತ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.